ಆರಾಮ್ಸಾಗಿ ಥ್ಯಾಂಕ್ ಯು ಸರ್ 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 ಮೇಡಮ್ ಇಲ್ಲೇ ಇದ್ದಾರೆ ಮೇಡಮ್ ಇಲ್ಲೇ ಇದ್ದಾರೆ ಆಫೀಸ್ ಹೋಗ್ತಾ ಇದೀವಿ ಭಯ ಆಗುತ್ತೆ. ರಾಧಿಕಾ ಅವರ ಫೈಟಿಂಗ್ ಆಗಿರ್ಬೋದು ಪ್ರತಿಯೊಂದು ತುಂಬ ಚೆನ್ನಾಗಿದೆ, ಸಸ್ಪೆನ್ಸ್ ಆಗಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿನ ನೋಡಲೇಬೇಕು ಸರ್. ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಸರ್. ತುಂಬ ಅಂದರೆ ತುಂಬ ಚೆನ್ನಾಗಿರೋ ಪಾತ್ರ ಕೊಟ್ಟಿದ್ದಾರೆ. ನಾವು ಇದಕ್ಕೆ ಪ್ರೊಡ್ಯೂಸರ್ಗೆ ಮತ್ತು ಡೈರೆಕ್ಟರ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ. ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ನಮ್ಮ ಮೂವಿನ ಗೆಲ್ಲಿಸ್ಕೊಡ್ಬೇಕು ಅಂತ ಕೇಳ್ಕೊತೀವಿ ಅಷ್ಟೇ. ನನಗಂತೂ ಸಖತ್ ಖುಷಿ ಇದೆ. ನಾನು ಈ ಫಿಲಮಲ್ಲಿ ಆ್ಯಕ್ಟ್ ಮಾಡಿರೋದು, ಅದು ಬಂದು ನನ್ನ ಫಸ್ಟ್ ಫಿಲಮ್. ರಾಧಿಕಾ ಅಕ್ಕನ ಜೊತೆ ರಮೇಶ್ ಅರವಿಂದ್ ಸರ್ ಮಗಳಾಗಿ ಮಾಡಿರೋದಂತೂ ನಂಗೆ ಸಖತ್ ಖುಷಿ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ, ನಮ್ಮ ಭೈರಾದೇವಿನ ಗೆಲ್ಲಿಸ್ಬೇಕು, ಹರಿಸ್ಬೇಕು, ಹಾರೈಸಬೇಕು, ಇಷ್ಟೇ ಕೇಳ್ಕೊಳಕ್ಕಾಗೋದು. ಯಾರು ಪೈರಸಿ ಮಾಡಬೇಡಿ, ಥಿಯೇಟ್ರಿಗೆ ಹೋಗಿ ನೋಡಿ ಪ್ಲೀಸ್. ಥ್ಯಾಂಕ್ ಯು. ಶಿವಕುಮಾರ, ಇವತ್ತು ನಾನು ಭೈರಾದೇವಿ ಸಿನಿಮಾವನ್ನು ಚಿತ್ರಮಂದಿರದಲ್ಲಿ ನೋಡ್ಕೊಂಡು ಬಂದಿದ್ದೀನಿ. ಎಷ್ಟು ಅದ್ಭುತವಾಗಿ ನೋಡಿ ಬಂದಿದೆ ಅಂತಂದರೆ ಡೈರೆಕ್ಷನ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಸ್ಪೆಷಲ್ ಎಫೆಕ್ಟ್ ಇರ್ಬೋದು, ಎಲ್ಲವೂ ಕೂಡ ಅಷ್ಟೇ ಅದ್ಭುತವಾಗಿ ಬಂದಿದೆ. ನಾನು ಭಾಳ ಇಂಪಾರ್ಟೆಂಟಾಗಿ 2 ವಿಷಯ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು, ರಾಧಿಕಾ ಅವರು ಮತ್ತು ರಮೇಶ್ ಅರವಿಂದ್ ಅವರು, ಇವರಿಬ್ಬರು ಕ್ಯಾರೆಕ್ಟರ್ ಹೇಗಿದೆ ಅಂತಂದರೆ, ರಮೇಶ್ ಅವ್ರನ್ನ ನಾವು ಮತ್ತೊಮ್ಮೆ ಅಮೃತ ವರ್ಷಿಣಿ ಶೇಡ್ನಲ್ಲಿ ನಾವು ನೋಡ್ಬೋದು. ಎರಡನೇದು, ರಾಧಿಕಾ ಅವ್ರು ತುಂಬ ಶೇಡ್ಗಳು ಬಂದಿದ್ದಾರೆ. ಅದು ಹೇಗಿದೆ, ಯಾವ ರೀತಿ ಇದೆ ಅಂತ ನೀವು ಚಿತ್ರಮಂದಿರಕ್ಕೆ ಬಂದೇ ನೋಡಬೇಕು. ದಯವಿಟ್ಟು ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಬಂದು ನೋಡಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಮತ್ತು ಕ್ಯಾಮ್ರಾಮನ್ ವರ್ಕಾಗಿ ಮೇನಾಗಿ ಒಂದು ಫಿಲಮ್ನ ಒಂದು ಲೈಟಿಂಗ್ ಬೈ ನೋಡು ಪ್ರತಿಯೊಬ್ಬರ ಬಗ್ಗೆ ತುಂಬ ಚೆನ್ನಾಗಿ ಮಾಡ್ತಾರೆ ಸರ್. ಅವ್ರು ತುಂಬ ಚೆನ್ನಾಗಿ ಸರ್. ಅವರು ಒಂದು ಶಿಲ್ಪ ಶೆಟ್ಟಿ ಬಿಟ್ಟರೆ ಅವರು ಕನ್ನಡ ಇಂಡಸ್ಟ್ರಿಯಲ್ಲಿ ಇವ್ರಿಗೆ ಒಂಥರ ಏನು ಏಜ್ ಆಗಲ್ಲ ಆ ಥರ ಒಂದು ಗ್ಲಾಮರ್ ಆಗಿ ತುಂಬ ಚೆನ್ನಾಗಿದ್ದಾರೆ ಸರ್ ಅವರು.
ಹೇಳ್ಬೋದು ಸರ್. ತುಂಬ ಥ್ಯಾಂಕ್ ಯು.